ಏನು ನಿನ್ನ ಬೇಟೆ ವಿಶೇಷತೆ? ಹಿಂಡನ್ನು ಉಳಿದು ಈ ದಾರಿಯಾಗಿ ಹಿಡಿದು ಹೋದವ. ಏನಾಯ್ತು? ಹೋಗುತ್ತಿರುವ ಸಂದರ್ಭ ಕಣ್ಣುಗಳಿಗೆ ಗೋಚರಿಸಿದ ಹಂದಿಗಳ ಹಿಂಡು. ಹಂದಿ ಏನ್ ಮಾಡಿದೆ? ಒಂದು ಹಿಂಡಿನಲ್ಲಿ 500,000 ಹಂದಿಗಳು. ಹೌದು. ಹಿಂದವನ್ನು ನೋಡಿಲ್ಲ, ರಭಸವಾಗಿ ಅಪ್ಪಿದೆ, ಹೊಡೆದಂತ ಸ್ಥಳ ಅದು ಬಂಡೆಕಲ್ಲು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲುಬು ಕಟ್ಟುವೆಯನ್ನು ನುಂಗಿದೆ. ಹೊಟ್ಟೆ ಅಮ್ಮ ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಸೊಂಡಿಲನ್ನೆತ್ತಿ ಮುಂದೆ ಬಂತು. ಏನು ಮಾಡಿದೆ? ಭಯ ಪಡಲಿಲ್ಲ. ಅದರ ಸೊಂಡಿಲವೇ ನೆಲಕ್ಕೆ ಬಡಿದೆ. ಉದರ ಬಗೆದು ರಕ್ತ ಬಡಿದು ಮಾಂಸ ತಿಂದೆ. ಹೊಟ್ಟೆ ತುಂಬಿದಾಗ ಅಣ್ಣನ ನೆನಪಾಯ್ತು. ಏನು ತಂದೆ? ಅತ್ತ ಇತ್ತ ನೋಡ್ತಾನೆ ತಮ್ಮ. ಒಂದನ್ನು ಬಿಡ್ಲಿಲ್ಲ. ಹಿಡಿದು ಬಡಿದು ಮಾಂಸ ಮಾಡಿ ತಂದಿದ್ದೇನೆ. ಯಾಕೆ? ಶುಂಭಾಗಿ ವಾಡೆ ತಮ್ಮ. ಬೇಟೆ ಪರಿಣಾಮ ಆಯಾಸ. ಗಾಳಿಯ ಸಂಚಾರವೇ ಇಲ್ಲ. ಅಲ್ಲ, ಈ ಗಾಳಿಯಲ್ಲಿ ಹೋಯಿತು ಅಂತ ಒಂದು ಚೂರು ಬೇಕಿಲ್ಲ ಅಮ್ಮ. ವಿಶ್ರಾಂತಿ ಬೇಕು, ಖಂಡಿತ ಬೇಕು, ಜೊತೆಗೆ ಗಾಳಿಯೂ ಬೇಕು. ಕಾಣುತ್ತಿರುವ ಬಂಡೆ ಮೇಲೆ ಸ್ವಲ್ಪ ಹೊತ್ತು ಮಲಗುತ್ತೇನೆ. ನನಗೆ ಸ್ವಲ್ಪ ಗಾಳಿ ಹಾಕು. ನಿನಗೆ ನಾನು ಗಾಳಿ ಹಾಕಿದೆ, ಮತ್ತೆ ನನಗೆ ಗಾಳಿ? ನಿನಗೆ ಯಾಕೋ ಗಾಳಿ? ನೋಡಂತೆ ಸಮಾಚಾರ ಸುರಿತಾ ಉಂಟು. ನೀನು ದಣಿದಿರುವೆ, ನನಗೂ ಕೂಡ ಗಾಳಿ ಅವಶ್ಯಕತೆ ಇದೆ. ನಾನು ದಣಿದಿದ್ದೇನೆ. ನಮ್ಮಿಬ್ಬರ ಸೇವೆಗೆ ಯಾರಾದ್ರೂ ಸಿಗ್ಲಿಕ್ಕಿಲ್ವೋ? ಅವ ಇದ್ದಾನಲ್ಲಪ್ಪ ಮಾರುತ. ಅಪ್ಪಣೆ ಮಾಡುವುದಿಲ್ಲ. ಮಾರುತ ಬೀಸ ಬಂದನು. ಅವ ಬರಲಾರ. ಅವ ಬೀಸಿ ಬಂದರೂ ನಮ್ಮನ್ನು ಸೋಕಲಾರ. ಕಾರಣ ತಗ್ಗು ಪ್ರದೇಶದಲ್ಲಿದ್ದೇವೆ ನಾವು. ತಗೊಂಡಿದ್ದೇವ. ಸುತ್ತಲೂ ಮರ ಗಿಡಗಳು ಬೆಳೆದು ನಿಂತಿವೆ. ಮಾರುತ ಎಷ್ಟೇ ಬಲವಾಗಿ ಬೀಸಿದ್ರು ಇಲ್ಲಿವರೆಗೆ ಬರಲಾರ. ತಮ್ಮ, ಅವನಿಗೆ ಸ್ವಲ್ಪ ಸಹಾಯ ಮಾಡು. ಯಾವ ರೀತಿ? ತಗ್ಗು ಪ್ರದೇಶವನ್ನು ಬಿಡು, ಬಿಟ್ಟು ಎತ್ತರದ ಸ್ಥಳವನ್ನು ಹತ್ತಿ ನಿಲ್ಲುವ. ಹಿಮಾದ್ರಿಯ ತುತ್ತ ತುದಿ ಗೋಚರಿಸ್ತಾ ಉಂಟು. ಪಡೆದ ಮನೋವೇಗದ ಬಲದಿಂದ ಬಲದ
ನಲನೆಯೋ ಸೇರಿಸೆ ಬೆಳೆಯೋ ನಾಸಗೆ ಪರಿಮಳ ನಾಸಗೆ ಪರಿಮಳ 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 ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ 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 ಇಳಿಯುವಷ್ಟು ಇಳಿದಾಯ್ತು, ಇನ್ನೆಲ್ಲಿಗೆ? ಇನ್ನಾಗ್ಲಿಕ್ಕೆ ಸಂಗೀತವ ಆಲಿಸುತ್ತ ಗರಿಸ ಪಗರಿಸ ನೀ ಪಗರಿಸ ಸಾನಿ ಪಗರಿಸ ರೀ ಪಗರಿಸ ನೀ ಪಗರಿಸ ಬನಿಸ 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 ಗರಿಸ ಬನಿಸ ಗರಿಸ ಬನಿಸ ಬನಿಸ ನೀ ಪಗರಿಸ 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 ಆಲಿಸುತ್ತ ಗಾಯವ
ಸಂಗೀತ ನನಗಿಂತ ಮೊದಲು ನಿನಗೆ ಕೇಳಿದ್ದು. ನಿನಗೆ ರಾಗಜ್ಞಾನ ಉಂಟು ಮತ್ತೆ ಅಮ್ಮ ಬೀಸುತ್ತಿರುವಂತಹ ತಂಗಾಳಿ ಜೊತೆಯಲ್ಲಿ ಅಲೆಯಾಗಿ ಬರುತ್ತಾ ಇದು ಸಂಗೀತ. ಹೌದಲ್ಲ? ಜೊತೆಗೆ ವೀಣಾನಾದ ದಟ್ಟವಾದಂತಹ ಈ ಕಾಡನ್ನು ಸೇರಿ ನಿರ್ಭೀತಿಯಿಂದ ಓಹೋ ನಿರಾತಂಕವಾಗಿ ಆ, ಸುಲಲಿತವಾಗಿ ಸುರಾಗವಾಗಿ ಸಂಗೀತವನ್ನು ಹಾಡ್ತಾ ವೀಣೆಯನ್ನು ಮೀಡ್ತಾ ಇರುವವರಿಗೆ ಯಾರಾಗಿರ್ಬೋದು? ಯಾರು? ಯಾರು ಯೋಚಿಸಿದೆ, ಗೊತ್ತಾಯ್ತಾ? ಅರ್ಥ ಆಯ್ತು. ಆ, ಇದು ಬೇರೆ ಯಾರು ಅಲ್ಲ. ಮತ್ತೆ ಅವಳೇ He
ಹರಿಯರಿ ಕಾಮ ಬೆಳಗಾಗಿ ಬಂದು ಅಣ್ಣ ಯೋಚಿಸಿದೆ, ಯಾರಣ್ಣ ಅರ್ಥವಾಯಿತು. ಇದು ಬೇರೆ ಯಾರು ಅಲ್ಲ, ಮತ್ತೆ ಯಾರು ಸತ್ಯವಾದನಲ್ಲಿದ್ದಾನೆ ಬ್ರಹ್ಮ. ಬ್ರಹ್ಮ ಅಲ್ಲಿಂದ ಇಲ್ಲಿಗೆ ಬಂದದ ಹೌದು, ಹೌದಾ ಅವನಿಗೆ ಬೇರೆ ಕೆಲಸ ಇಲ್ಲ ಮಾಡುವುದಕ್ಕೆ. ಮತ್ತೆಂತದ ಅವನಲ್ಲ, ಮತ್ತೆ ಅವನ ಅರಸಿಯಾದಂತಹ ವಾಣಿ, ವಾಣಿ ವೀಣಾಪಾಣಿ, ವೀಣಾಪಾಣಿ ಪುಸ್ತಕ ಪಾಣಿ, ಪುಸ್ತಕ ಪಾಣಿ ಹಣೆವೇಣಿ. ಕಡಿವೇಣಿ ಆ ಕಲ್ಯಾಣ ಕಲ್ಯಾಣಿ ತನ್ನಲ್ಲಿರುವ ವೀಣೆಯನ್ನು ಹಿಡಿದುಕೊಂಡು ಬಂದು ಹಾ ಕಾಡಿನ ಮಧ್ಯಭಾಗದಲ್ಲಿಂದು ಸಾನುರಾಗದಿ ಗಾನ ಪಾಡುತ್ತಳಿಹಳೋ. ಈಗ ಬಂದದ ಕಲ್ಯಾಣಿಯ ಬರುವುದಕ್ಕೆ ಅಸಾಧ್ಯ. ಯಾಕೆ? ಯಾಕೆ ಹ್ಮ್. ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಸಂಪೂರ್ಣವಾಗಬೇಕಾದ್ರೆ ಹ್ಮ್. ಜೊತೆಯಲ್ಲಿ ಶಾರದಾ ಮಾತೆ ಅನುಗ್ರಹ ಬೇಕೇ ಬೇಕು. ಇಲ್ಲದಿದ್ದರೆ ಒಂದು ವೇಳೆ ಜೊತೆಯಲ್ಲಿ ಇಲ್ಲದೆ ಇದ್ದರೆ ಹ್ಮ್. ಒಂದಕ್ಕೊಂದು ತಲೆ ಹೆಸರು ಹಿಡಿದು ಎಲ್ಲ ಬೆಪ್ಪುದ ಕಡೆಗಳಾಗ್ತಾ ಇತ್ತು. ಹೀಗೆ ಮೇಲೆ ಹೌದು ಅಮ್ಮ ಅಣ್ಣ ಹಾಗಿದ್ರೆ ವಾಣಿ ಅಲ್ಲ. ವಾಣಿ ಅಲ್ಲ ಮತ್ತೆ ಯಾರು? ಹಾ, ಹಾ ಗೊತ್ತಾಯ್ತು. ಯಾರಣ್ಣ? ಇದು ಅವನೇ, ಅವನಂತೆ ಕುದುರೆ ಮುಖದವ. ಕುದುರೆ ಮುಖದಿಂದ ಬರುವುದಕ್ಕೆ ಸಾಧ್ಯ. ಇಲ್ಲಿಗೆ ಒಳ ಬರುವ ದಾರಿ ಉಂಟು. ಹೌದಾ? ಬರುವುದಕ್ಕೆ. ಹಾ. ಎಂಥದ್ದು ಮಾತಾಡುವುದೇನು? ಎಂತ ಬಂದ? ಕುದುರೆ ಮುಖವನ್ನು ಹೊಂದಿದವನ ವಿಚಾರ ಹೇಳಿದ್ದು. ಹೊಂದಿದವ ತುಂಬೂರ. ಗೊತ್ತಾಯ್ತು, ಆ ತುಂಬುರ ದೇವತೆಗಳ ಪಕ್ಷಪಾತಿ. ಅವ ಬರುವುದಕ್ಕೆ ಅಸಾಧ್ಯ. ಯಾಕೆ? ಯಾಕೆ ಚಂಡಗೊಂಡರು ಈ ಪ್ರದೇಶದಲ್ಲಿದ್ದಾರೆ ಎನ್ನುವುದು ವರ್ತಮಾನ ಗೊತ್ತಾದರೆ ಸಾಕು. ಹಾ. ಅವ ಈ ಕಡೆ ತಲೆ ಕೂಡ ಹಾಕಿ ಮಲಗುವವನಲ್ಲ. ದೇವತೆಗಳು ನಮ್ಮ ಬದ್ಧ ವಿರೋಧಿಗಳು. ಖಂಡಿತ ಹಾಗಿದ್ರೆ ಅವನಲ್ಲ. ಅವನಲ್ಲ. ಗೊತ್ತಾಯ್ತು. ಮತ್ತೊಬ್ಬ ಇದ್ದಾನಲ್ಲ, ಯಾರು? 3 ಮುಕ್ಕಾಲುಗಳಿಗೆ ಇಲ್ಲಿ 3 ಲೋಕ ಸಂಚರಿಸುವಾತ. ಅದು ನಾರದ. ನಿಂತಲ್ಲಿ ನಿಲ್ಲದವ, ಗರೆದಲ್ಲಿಗೆ ಬಾರದವ, ಅವ ಶಾಪಗ್ರಸ್ತ ಚಿನ್ನಾರದ ದೇವಋಷಿ. ಅದು ಹೇಳಿದ್ದು ನಾನು. ಬೇರೆ ಆಗ್ತಾರೆ. ಹಾ. ಅಮ್ಮ ಅಣ್ಣ ಅವ ಶಾಪಗ್ರಸ್ತ. ಹಾ. ನಿಂತಲ್ಲಿ ನಿಲ್ಲುವುದಿಲ್ಲ. ಆಹಾ. ಈ ಸ್ವರವನ್ನು ಆಲಿಸಿದ್ದೀಯ? ಖಂಡಿತ. ಒಂದೇ ಕಡೆಯಿಂದ ಕೇಳಿ ಬರ್ತಾವ. ಹಾ. ಹಾಗಾಗಿ ತುಂಬುರನಲ್ಲ, ನಾನು ಅದನ್ನಲ್ಲ. ವಾಣಿ ಅಲ್ವಾ? ಹಾ. ಮತ್ತೆ ಯಾರು? ಮತ್ತೆ ಯಾರು? ತಿಳಿಬೇಕಲ್ವಾ? ಖಂಡಿತ ಅದೇ ಹೇಳ್ತಾ ಇರುವುದೇನು? ಸ್ವರ. ಆ ಸ್ವರವನ್ನೇ ಸ್ವರ ಸ್ವರ ಸ್ವರವಿಳಿದು ನಡೆದನು ಮುಂದೆ
ತರುಣಿ ಮಣಿ ತರುಣಿ ಮಣಿ
ಅಮ್ಮಮ್ಮ ಅವನೇ. ಅಮ್ಮ ಅಣ್ಣ ಕಣ್ಣು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಹೀಗಾದ್ರೆ ಎಲ್ಲಿಗಪ್ಪ ಕಂಡು ಬಿಡುದು? ಕೋಟಿ ಸೂರ್ಯನ ಪ್ರಭೆ ಅಯ್ಯಯ್ಯೋ, ಆದ್ರೂ ಯತ್ನಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದರೆ ಏನನ್ನು ಕಂಡೆ? ಕಾಣುವುದೇನು ಆ, ಅದೋ ಕನಂಬ ಕಾಂತಾಳದ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಅಂಬರದಿಂದಲೇ ಹಾರಮನೆಯಾದನ್ನು ಯಾರಿ ಏರಿ ಆರೋಹಣ ಅವರೋಹಣ ಸಂಸಾರವಾಗಿ ಆ, ರಾಗ ತಾಳ ಲಯಬದ್ಧವಾಗಿ ಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ ಬಾಲೆ. ಅಮ್ಮ ಅಣ್ಣ ಆ ಚೆಲುವನ್ನು ಮೇಳವಾಗಿಸೋ ಹೇಗುಂಟು? ಚೆಲುವಿನ ಎಣಕವು ಆಹಾ. ವಿಟರ ಪುಣ್ಯದ ಪರಿಣತಿಯು ಓಹೋ. ಕಾಮುಕರ ಭಾಗ್ಯದ ಕಲ್ಪತರ ಫಲವು ಆ, ಪರಮವಿದೆ ಧ್ವಜವು ಹ್ಮ್. ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು ಆ. ವಿಗಣಮುನಿ ಕಿತ್ತಾಕರುಷಾದ ಮಂತ್ರವಾದವು ಓಹೋ. ಋಷಿ ತಪ ಫಲವು ಆ. ಲೋಕ ಸೌಂದರ್ಯಕ್ಕೆ ಸಂಗವಾಗಿ ಮರಿತೇನೆ ಗೊತ್ತಿಸ್ತಾ ಇದ್ದಾರೆ ಯಾರಿವಳು ಯಾರಿವಳು ಮಂಜುಳ ಗಾತ್ರೆ, ಗಾಳಿಗಳು ತ್ರೈಭುವನ ಮೋಹಿನಿ ಸಾರಸ ನೇತ್ರೆ, ಆಹಾ. ಮಗ ಚಂದಿರ ಬಿಂಬ ಹೊರತಲ್ಲ, ಓಹೋ. ಚೆಲುವ ನಗೆಯಾದ ಚಂದ್ರಿಕೆ ಅಹುದಲ್ಲ, ಅಹುದಲ್ಲ. ಸೊಗಸಿನ ಮುಂಗುರುಳು ಮರಿದುಂಬಿ, ತುಂಬಿ. ಕುಳಿತಿರುವ ಬಗೆನೊಡ ಯವನ ತುಂಬಿ, ಆ. ಬ್ರಹ್ಮದೇವನ ಕಾರ್ಯವನ್ನು ಮೆಚ್ಚಲೇಬೇಕು. ಹೌದಪ್ಪ. ಕೆಟ್ಟೋಲಿ ಕೆತ್ತಿದ್ದಾನೆ, ಕೆತ್ತಿದ್ದಾನೆ. ಕೆಟ್ಟೋಲಿ ಮೆತ್ತಿದ್ದಾನೆ, ಕೆತ್ತಿದ್ದಾನೆ. ಕಟ್ಟೋಲಿ ತಟ್ಟಿದ್ದಾನೆ, ತಟ್ಟಿದ್ದಾನೆ. ವಸ್ತುವಲ್ಲಿ ಒತ್ತಿದ್ದಾನೆ. ತುಸು ಹೆಚ್ಚೇ ಒತ್ತಿದ್ದಾನೆ ಇಂತಹ ಸುಂದರವಾದ ಯುವತಿಯನ್ನು ಹ. ನಮ್ಮ ಕಣ್ಣ ಮುಂಭಾಗದಲ್ಲಿ ಬಿಟ್ಟಿದ್ದಾನೆ. ಬಿಟ್ಟಿದ್ದಾನೆ. ಮೇಲಿನಿಂದ ಬಿದ್ದವಳೆ, ಬಿದ್ದವಳೆ. ಕೆಳಗಿನಿಂದ ಇದ್ದವಳೆ, ಇದ್ದವಳೆ. ಯಾರಿವಳು ಯಾರಿವಳು ಈ ಕಡೆ ಮುಖಾಂತರದಲ್ಲಿ ಬಂದು ನಿಂತವಳು. ನಮ್ಮ ಅಣ್ಣ, ಅವಳು ಇವಳು ಎನ್ನುವುದಾಗಿ ನಾವು ಚಿಂತಿಸುವುದು ಯಾಕೆ ಏನು ಮಾಡೋದು? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಬೇಡ ಬೇಡ. ಕಣ್ಣ ಮುಂದೆ ಇದ್ದಾಳವ ಆ, ಮಾತಾಡಿಸು ಯಾರು ಮಾತಾಡುದು? ಹಿರಿಯವ ನಾನೇ ಮಾತಾಡಿಸು ಹೇಯ್, ಹಾಗೇನಾಗಿ ಎಂತದ? ಆ, ಈ, ಹೂ, ಮುಂದುವರಿಲಿ. ಅಕ್ಷರಾಭ್ಯಾಸ ಮಾಡಬೇಕು ಮಾತಾಡೋರಿಗೆ ಬಾಯಿ ಬರುವುದಿಲ್ವೋ? ಹಾಗಲ್ವು ಆ, ಅವಳ ಮುಖ ನೋಡುವಾಗ ಮುಖ ನೋಡುವಾಗ ನನಗೆ ಒಂದು ಥರ ನಾಚಿ ನಿನ್ನ ನಾಚಿಕೆಗೆ ಬೇಕಿ ಹಾಕಲಿಕ್ಕೆ ಪುಣ್ಯಾತ್ಮ. ನೆನಪಿಸಿಕೊಳ್ಳಂತೆ ಬ್ರಹ್ಮದೇವ ಕೊಟ್ಟಿದ್ದಾನೆ ವರ, ಅಖಂಡ ಬ್ರಹ್ಮಚರ್ಯ ವೃತ್ತ ತಪ್ಪಿದರೆ ಸಣ್ಣ ಮುಂದರೆ ನಿಮಗೆ ಮರಣ ಎನ್ನುವ ಹಾಗೆ. ಅದು ವರಲ್ಲ ತಮ್ಮ ಅಮ್ಮ ಬಾಳಿಗೆ ಶಾಪ ಅವ ಸಿಗ್ಬೇಕು ಬ್ರಹ್ಮ. ಒಂದು ಹೆಣ್ಣು ಮಕ್ಕಳ ಮುಖ ನೋಡ್ಲಿಕ್ಕೆ ಅದು ಕೂಡ ಇಷ್ಟು ಚಂದದ್ದು. ಅಮ್ಮ ಇವಳನ್ನು ಹುಡುಕಿದ್ರೆ ಹಾ. ನಮಗೆ ಕೆಡುಕಾಗುತ್ತದೆ ಖಂಡಿತ. ಹಾಗೆ ಇಲ್ಲೇ ಬಿಟ್ಟು ಹೋಗುವುದಕ್ಕೂ ಮನವಿಲ್ಲ ಏನು ಮಾಡೋಣ? ಮೂರು ಲೋಕದ ವಿಭುವಾಗಿ ರಂಜಿಸುತ್ತಾ ಇದ್ದಾನೆ ನಮ್ಮಡೆ ಶುಂಭಾಖ್ಯ ಹಾ. ಅವನಿಗೆ ಹೇಳಿ ಮಾಡಿಸಿದ ಹೆಣ್ಣಿವಳು ನಿಜ. ಹೋಗಿ ವಿಚಾರವನ್ನು ಹೇಳು. ನಮ್ಮಡೆ ಶುಂಭನಿಗೆ